ಧರ್ಮಸ್ಥಳ, ಶೃಂಗೇರಿ, ಹೋರನಾಡು, ಕಳಸ ಈ ಜಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವರ್ಗದಂಥ ಜಾಗದಲ್ಲಿ ನೇಚರ್ ಮಧ್ಯೆ ನೀವು ಇದ್ದು ಹೋಗ್ಬೋದು. ಆ ಜಾಗನ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ರೈಟ್ ಸೈಡ್ಗೆ ಹೋದರೆ ಎತ್ತಿನ ಭುಜ, ಲೆಫ್ಟ್ ಸೈಡ್ಗೆ ಹೋದರೆ ದೇವರ ಮನೆ. ಈ ಎರಡು ಸ್ಥಳಗಳ ಮಧ್ಯೆ ಇರೋದೇ ನಮ್ಮ ಬ್ಯೂಟಿಫುಲ್ ಕಡ್ನಕಲ್ ಹೋಮ್ ಸ್ಟೇ. ಬಂದರೆ ತಂಪಾಗಿರೋ ಗಾಳಿ ಬೀಸ್ತಾ ಇರುತ್ತೆ. ಸೊ 360 ಡಿಗ್ರಿ ವ್ಯೂ ಅಲ್ಲೂ ನಿಮಗೆ ನೇಚರ್ ಪಾಯಿಂಟ್ ಇದೆ. ನಿಮ್ಮ 5 ಜನ ಫ್ರೆಂಡ್ಸ್ ಒಂದಿನ ನಮ್ಮ ಹೋಮ್ ಸ್ಟೇಲಿ ಆರಾಮಾಗಿ ಫ್ರೀ ಆಗಿರ್ಬೋದು. ಆ 5 ಜನ ಲಕ್ಕಿ ಫ್ರೆಂಡ್ಸ್ ಹೆಸರನ್ನ ಕಮೆಂಟ್ ಬಾಕ್ಸ್ ಹಾಕಿ ಅವ್ರಿಗೆ ಟ್ಯಾಗ್ ಮಾಡಿ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಕಡ್ನಕಲ್ ಹೋಮ್ ಸ್ಟೇನ ಮಾತಾಡ್ತಾ ಇದ್ದೀನಿ. ಇಡೀ ಕರ್ನಾಟಕದಲ್ಲೇ ಅತಿ ಕಡಿಮೆ ಬೆಲೆಗೆ ಫ್ರೆಂಡ್ಲಿ ಬಜೆಟ್ಟಾಗಿ ನೇಚರ್ ಮಧ್ಯೆ ಇರುವಂಥ ಹೋಮ್ ಸ್ಟೇ ಅಂದರೆ ಅದು ನಮ್ಮ ಹೋಮ್ ಸ್ಟೇ ಕಡ್ನಕಲ್ ಹೋಮ್ ಸ್ಟೇ. ನಮ್ಮ ಹೋಮ್ ಸ್ಟೇ ಬೆಂಗಳೂರಿಂದ ಒಂದು 3.5 hours ಜರ್ನಿ ಆಗುತ್ತೆ. ಸೊ ಈ ಹೋಮ್ ಸ್ಟೇಲಿ ಏನಪ್ಪ ಸ್ಪೆಷಲು ಏನಿದೆ ಅಂತಂದರೆ, ನಮ್ಮ ಹೋಮ್ ಸ್ಟೇ ಅಕ್ಕಪಕ್ಕನೇ ಎತ್ತಿನ ಭುಜ ಆಗಿರ್ಬೋದು, ದೇವರ ಮನೆ ಆಗಿರ್ಬೋದು, ಈ ಥರ ತುಂಬ ಟೂರಿಸ್ಟ್ ಪ್ಲೇಸಸ್ ಇದೆ. ಇದು ಎಲ್ಲ ಒಂದು ಪ್ಯಾಕೇಜ್ ಒಳಗೆ ನಿಮ್ಗೆ ಬರುತ್ತೆ. ಆ ಪ್ಯಾಕೇಜ್ ಏನು ಅನ್ನೋದನ್ನ ಹೋಗ್ತಾ ನಿಮ್ಗೆ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರಿ. ಕಡ್ನಕಲ್ ಹೋಮ್ ಸ್ಟೇಯ ಚೆಕಿಂಗ್ ಟೈಮಿಂಗ್ ಬಂದು 24 hours. 11 o'clock ನೆಕ್ಸ್ಟ್ ಡೇ 11 o'clock. 11 o'clock ನೀವು ಎಂಟ್ರಿ ಆಗ್ತಿದ್ದಂಗೆ ಏನಪ್ಪ ಇರುತ್ತೆ ಅಂದರೆ, ನಿಮ್ಮನ್ನು ವೆಲ್ಕಮ್ ಡ್ರಿಂಕ್ ಜೊತೆ ವೆಲ್ಕಮ್ ಮಾಡ್ಕೋತೀವಿ. ನೀವು ರಿಲ್ಯಾಕ್ಸ್ ಆಗೋ ಟೈಮಲ್ಲಿ ಲಂಚ್ ಎಲ್ಲ ರೆಡಿ ಆಗಿರುತ್ತೆ. ನೀವು ಲಂಚ್ ಆಗ್ತಾ ಇದ್ದಂಗೆ ಅಲ್ಲಿಂದ ನಿಮ್ಮನ್ನು ಒಂದು ಜೀಪ್ ರೈಡ್, ಆಫ್ ರೋಡ್ ಜೀಪ್ ರೈಡ್ ಜೊತೆಗೆ ವಾಟರ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಆಟ ಆಡಿ ರಿಲ್ಯಾಕ್ಸ್ ಆಗಿ ಮತ್ತೆ ನೀವು ಜೀಪಲ್ಲಿ ವಾಪಸ್ ಬರೋ ಟೈಮಲ್ಲಿ ನಿಮಗೆ ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ರೆಡಿಯಾಗಿರುತ್ತೆ. ಅದನ್ನೆಲ್ಲ ತಿನ್ಕೊಂಡು ಮತ್ತೆ ರಿಲ್ಯಾಕ್ಸ್ ಆಗಿ ಏನಪ್ಪ ಮಾಡೋದು ಅನ್ನೋ ಟೈಮ್ಗೆ ಪಕ್ಕದಲ್ಲೇ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ಗೆ ಹೋದರೆ ನೀವು ಆರಾಮಾಗಿ 1 hour ಟೈಮ್ ಸ್ಪೆಂಡ್ ಮಾಡ್ಬೋದು. ಸನ್ಸೆಟ್ ನೋಡೋದು ಬೇಡ, ನಾವು ಟ್ರೆಕ್ಕಿಂಗ್ ಹೋಗ್ತೀವಿ ಅಂದರೆ ಟ್ರೆಕ್ಕಿಂಗ್ ಇಲ್ಲೂ ನಮ್ಮ ಹೋಮ್ ಸ್ಟೇ ಪಕ್ಕನೇ ಇದೆ, ವಾಕೇಬಲ್ ಡಿಸ್ಟೆನ್ಸ್. ಸೊ ನೀವು ಟ್ರೆಕ್ಕಿಂಗ್ ಹೋಗಿ ಈವ್ನಿಂಗ್ ಒಂದು 6-7 o'clock ಒಳಗಡೆ ರಿಟರ್ನ್ ಬರ್ಬೋದು. ಅದಾಗ್ತಾ ಇದ್ದಂಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಟೈಮ್ ಓಡಾಡೋ ಟೈಮಲ್ಲೇ ನಿಮಗೆ ಫೈರ್ ಕ್ಯಾಂಪ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಆಗ್ತಾ ಇದ್ದಾಗೆ ನೀವು ಎಂಜಾಯ್ ಮಾಡಿ. ನಿಮ್ದೇನು ಪಾರ್ಟಿ ಪ್ಲ್ಯಾನ್ಸ್ ಇರುತ್ತೆ, ಆ ಪಾರ್ಟಿ ಪ್ಲ್ಯಾನ್ಸ್ ಅಂದರೆ ಗೊತ್ತಲ್ಲ ಎಲ್ಲರಿಗೂ. ಆ ಪಾರ್ಟಿ ಪ್ಲ್ಯಾನ್ಸ್ ಎಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನಿಮಗೆ ಬ್ಯೂಟಿಫುಲ್ಲಾಗಿ ಅಥೆಂಟಿಕೇಟೆಡ್ ನಾಟಿ ಸ್ಟೈಲ್ ಡಿನ್ನರ್ ರೆಡಿಯಾಗಿರುತ್ತೆ. ಸೊ ವೆಜ್ ಆ್ಯಂಡ್ ನಾನ್ ವೆಜ್ ಮರಿಬೇಡಿ, ಫುಲ್ ಕಂಪ್ಲೀಟ್ ನಾಟಿ ಸ್ಟೈಲ್ ಸೌದೆ ಒಲೆಯಲ್ಲಿ ಮಾಡುವಂಥ ಅಡುಗೆ. ಇದೆಲ್ಲ ನೀವು ತಿಂದು ಎಂಜಾಯ್ ಮಾಡಿ ಇನ್ನೇನು ಮಾಡೋದು ಅನ್ನೋ ಟೈಮಿಗೆ ಒಂದು 11:30-12 o'clock ಹಂಗೆ ಮ್ಯೂಸಿಕ್ ಸ್ಟಾಪ್ ಆಗುತ್ತೆ. ನೀವು ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದರೆ ಆರಾಮಾಗಿ ನಿದ್ದೆ ಮಾಡ್ಬೋದು. ನಮ್ಮ ಕಡ್ನಕಲ್ ಹೋಮ್ ಸ್ಟೇಯ ಓವರ್ ಆಲ್ ಸ್ಟ್ರೆಂತ್ ಬಂದು 50 ಮೆಂಬರ್ಸ್, 50 ಜನ. ಸೊ 50 ಜನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಕಪಲ್ಸ್ ಆಗಿರ್ಬೋದು, ಯಾರು ಬಂದರೂ ಅಕೊಮಡೇಟ್ ಮಾಡ್ತೀವಿ. ನಮ್ಮ ಹೋಮ್ ಸ್ಟೇಲಿ ಬಿಲ್ಡಿಂಗ್ಸ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಡಾರ್ಮೆಟ್ರಿ ಹಾಲ್. ಈ ಡಾರ್ಮೆಟ್ರಿ ಹಾಲಲ್ಲಿ ಅಪ್ ಟು 12 ಮೆಂಬರ್ಸ್ವರೆಗೂ ಇರ್ಬೋದು. ಸೊ ಪ್ರತಿಯೊಂದು ನೀಟಾಗಿರುತ್ತೆ. ಎವ್ರಿ ಟೈಮ್ ಗೆಸ್ಟ್ ಬಂದು ಹೋಗಿದ ತಕ್ಷಣ ವಾಶ್ ಮಾಡ್ತೀವಿ. ಎಲ್ಲ ಕ್ಲೀನಾಗಿ ಹೈಜೀನ್ ಆಗಿರುತ್ತೆ. ನೀವು ಅದ್ರ ಬಗ್ಗೆ ವರಿ ಮಾಡೋದೇ ಬೇಡ. ಹೊಸ ಪೇಂಟ್ ಆಗಿದೆ ಎಲ್ಲ ನೋಡ್ಬೋದು ನೀವು. ಸೊ ನಿಮಗೆ ಒಂದು ಕಂಫರ್ಟಬಲ್ ಫೀಲ್ ಆಗುತ್ತೆ ಇಲ್ಲಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಇನ್ನೊಂದು ಪಕ್ಕದಲ್ಲಿ ಡಾರ್ಮೆಟ್ರಿ ಇದೆ. ಸೊ ಮೇಲ್ಗಡೆ ಯಾವ ಥರ ಇದೆ, ಫ್ಯಾಮಿಲಿ ರೂಮ್ಸ್ ಆಗಿರ್ಬೋದು, ಕಪಲ್ ರೂಮ್ಸ್ ಆಗಿರ್ಬೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಸೊ ಗ್ರೌಂಡ್ ಫ್ಲೋರಲ್ಲಿ ಏನಿದೆ ಅನ್ನೋದೆಲ್ಲನೂ ನೀವು ನೋಡಿದ್ದೀರಾ. ಫಸ್ಟ್ ಫ್ಲೋರಲ್ಲಿ ಏನಿದೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ಹ್ಯೂಜ್ ಬಾಲ್ಕನಿ ಇದೆ. ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು, ತಂಪಾಗಿರೋ ಗಾಳಿ ಬರುತ್ತೆ. ಸೊ ಫಸ್ಟ್ ರೂಮಿಗೆ ಹೋಗೋಣ ಬನ್ನಿ. ಸೊ ಫಸ್ಟನ್ನು ಕೆಳಗಡೆ ಇರೋ ಥರನೇ ಒಂದು ಬಿಗ್ ಡಾರ್ಮೆಟ್ರಿ ಮಾಡಿದ್ವಿ. ಎಸ್ಪೆಷಲಿ ಬ್ಯಾಚುಲರ್ಸ್ಗಾಗಿರ್ಬೋದು, ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಏನು ಗ್ರೂಪಲ್ಲಿ ಬರ್ತಾರೆ ಅವರಿಗೊಂದು ಎಂಜಾಯ್ ಮಾಡೋಂಥ ಒಂದು ಅಕೊಮಡೇಟ್ ಆಗೋಂಥ ಒಂದು ಪ್ಲೇಸ್ ಮಾಡಿದ್ವಿ. ಸೊ ತಂಪಾಗಿ ಗಾಳಿ ಬರ್ತಾ ಇರುತ್ತೆ. ಸುತ್ತಮುತ್ತ ನಿಮಗೆ ಫುಲ್ಲು ಕಾಫಿ ಎಸ್ಟೇಟ್ ಕಾಣಿಸುತ್ತೆ ವಿಂಡೋಯಿಂದ. ನೆಕ್ಸ್ಟ್ ರೂಮ್ ಬಂದು ಕಪಲ್ಸ್ ರೂಮ್. ಈ ಕಪಲ್ ರೂಮಲ್ಲಿ 2 ಕಾಟ್ ಇರುತ್ತೆ. 4 ಜನ ಅಡ್ಜಸ್ಟ್ ಆಗ್ಬೋದು, ಆರಾಮಾಗಿರ್ಬೋದು, ಕಂಫರ್ಟೇಬಲ್ ಆಗಿ. ಇನ್ನೊಂದು ಅಡ್ಜಸ್ಟ್ ಆಗ್ಬೋದು, ಅವ್ರಿಗೆ ಎಕ್ಸ್ಟ್ರಾ ಬೆಡ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಕೂಲಾಗಿರುತ್ತೆ ವೆದರೆಲ್ಲ. ಕಪಲ್ ರೂಮ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ಕಪಲ್ ರೂಮಲ್ಲಿ ಟೋಟಲ್ 2 ಡಬಲ್ ಕಾಟ್ಸ್ ಇದೆ. ಆರಾಮಾಗಿ ಸ್ಪೇಷಿಯಸ್ ಆಗಿದೆ. ಎಕ್ಸ್ಟ್ರಾ ಏನಾದರೂ ಇನ್ನೊಂದು 2-3 ಜನ ಬರ್ತಾರೆ ಅಂದರೆ ಅವ್ರಿಗೂ ನಾವು ಸಪ್ರೇಟ್ ಬೆಡ್ನ ಅಕೊಮಡೇಟ್ ಮಾಡ್ಕೊಡ್ತೀವಿ. ಇಲ್ಲೂ ಅಷ್ಟೇ 3 ಬಿಗ್ ವಿಂಡೋಸ್ ಇದೆ. ಸೊ ತಂಪಾಗಿ ಗಾಳಿ ಬರ್ತಾ ಇರುತ್ತೆ ನಿಮಗೆ. ಈವ್ನಿಂಗ್ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮಗೆ ಲೆಫ್ಟ್ ಸೈಡೂ ಗ್ರೀನ್ ವ್ಯೂ, 360 ಡಿಗ್ರಿನೂ ನಿಮಗೆ ಫುಲ್ ಗ್ರೀನ್ ವ್ಯೂ ಇರುತ್ತೆ. ಸರ್ ಫುಡ್ಡೆಲ್ಲ ಕಂಪ್ಲೀಟ್ ಮಲ್ನಾಡ್ ನಾಟಿ ಸ್ಟೈಲಲ್ಲಿ ಕುಕ್ಕಿಂಗ್ ಇರುತ್ತೆ. ಮಧ್ಯಾಹ್ನ ಚಿಕನ್, ಫಿಶ್ ಇರುತ್ತೆ, ನಾಟಿ ಸ್ಟೈಲ್ ಕುಕ್ಕಿಂಗ್. ಆಮೇಲೆ ವೆಜ್ಜಲ್ಲಿ ಮಶ್ರೂಮ್ ಐಟಮು, ತರಕಾರಿ ಪಲ್ಯಗಳು, ಚಪಾತಿ, ರೈಸ್, ರಸಮ್, ಬಾಯ್ಲ್ಡ್ ಎಗ್ ಈ ಥರ ಇರುತ್ತೆ. ಹಾಗೆಯೇ ನೈಟ್ಗೆ ಚಿಕನ್ ಐಟಮ್, ಚಿಕನ್ ಫ್ರೈ ಆಗಿರ್ಬೋದು, ಪೆಪ್ಪರ್ ಡ್ರೈ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೈಸ್, ರಸಮ್ ಮತ್ತು ವೆಜ್ ಐಟಮ್ಸ್ ಈ ಥರದ್ದೆಲ್ಲ ಇರುತ್ತೆ. ಬೆಳಗ್ಗೆ 2 ಥರ ಬ್ರೇಕ್ಫಾಸ್ಟ್ ಇರುತ್ತೆ. ಒಂದು ರೈಸ್ ಐಟಮ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಕಡುಬು, ಸೇವಿಗೆ ಈ ಥರ ಯಾವುದಾದ್ರೂ ಒಂದು 2 ರೀತಿ ಈ ಥರ ಐಟಮ್ಸ್ ಇರುತ್ತೆ ಸರ್. ಪ್ಯಾಕೇಜಲ್ಲಿ ಏನೇನು ಬರುತ್ತೆ ಅಂತ ಅಂದರೆ 3 times ಫುಡ್ ಬರುತ್ತೆ, ಕಾಫಿ, ಟೀ, ಸ್ನ್ಯಾಕ್ಸ್ ಇರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ ಫುಡ್ಡಲ್ಲಿ ಎಸ್ಪೆಷಲಿ. ಆಮೇಲೆ ನಿಮಗೆ ಫೈರ್ ಕ್ಯಾಂಪ್ ಇರುತ್ತೆ, ಈವ್ನಿಂಗ್ ಮ್ಯೂಸಿಕ್ ಇರುತ್ತೆ. ಜೀಪಲ್ಲಿ ಒಂದು ಆಫ್ ರೋಡ್ ಡ್ರೈವ್ ಕರ್ಕೊಂಡು ಹೋಗ್ತೀವಿ ವಾಟರ್ ಫಾಲ್ಸ್ಗೆ. ಅಬ್ಬಿ ವಾಟರ್ ಫಾಲ್ಸ್ ಅಂತ ಒಂದು ಫೇಮಸ್ ಸ್ಪಾಟ್ ಅದು. ಪಕ್ಕನೇ ಟ್ರೆಕ್ಕಿಂಗ್ ಹಿಲ್ಲಿದೆ. ಸೊ ವಾಕೇಬಲ್ ಡಿಸ್ಟೆನ್ಸಲ್ಲಿರೋದ್ರಿಂದ ನೀವು ಮಾರ್ನಿಂಗ್ ಆಗಿರ್ಬೋದು, ಇಲ್ಲ ಈವ್ನಿಂಗ್ ಆಗಿರ್ಬೋದು, ಟ್ರೆಕ್ಕಿಂಗ್ ಹೋಗಿ ಬರ್ಬೋದು. ಹೈಕಿಂಗ್ ಆದರೂ ಹೋಗ್ಬೋದು, ಟ್ರೆಕ್ಕಿಂಗ್ ಆದರೂ ಹೋಗ್ಬೋದು. ಪಾಂಡವರ ಹೆಜ್ಜೆ ಬೆಟ್ಟ ಅಂತ ಹೇಳಿ. ಸೊ ತುಂಬ ಹಿಸ್ಟಾರಿಕಲ್, ನೀವು ಬಂದಾಗ ನಾನು ಅದು ಹೇಳ್ತೀವಿ ಏನು ಕತೆ ಅನ್ನೋದನ್ನ.
ಸರ್ ಇಷ್ಟೆಲ್ಲನೂ ಒಂದು ಫ್ರೆಂಡ್ಲಿ ಬಜೆಟ್ ಒಳಗಡೆ ಇರುತ್ತೆ. ಬಜೆಟ್ ಬಿಟ್ಟು ಬೇರೆ ಯಾವುದೇ ರೀತಿ ಹಿಡನ್ ಚಾರ್ಜ್ ಆಗಲಿ ಎಕ್ಸ್ಟ್ರಾ ಚಾರ್ಜ್ ಆಗಲಿ ಇರಲ್ಲ. ನಮ್ಮ ಪ್ಯಾಕೇಜ್ ಪ್ರೈಸ್ ಬಂದು 2200 ರೂಪೀಸ್. ಅದು ಗ್ರೂಪ್ ಪ್ಯಾಕೇಜಸ್ ಫ್ಯಾಮಿಲೀಸ್ ಬಂದರೆ ಇನ್ನೂ ಒಂದು ಕನ್ಸೆಷನ್ ರೇಟಲ್ಲಿ ನಾವು ಕೊಡ್ತೀವಿ ಸರ್. ಸರ್ ಕಡ್ನಕಲ್ ಹೋಮ್ ಸ್ಟೇ ಲೊಕೇಶನ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು, ಎತ್ತಿನಭುಜ ಮತ್ತು ದೇವ್ರ ಮನೆ ಅನ್ನೋ ಒಂದು ಫೇವ್ರೆಟ್ ಟೂರಿಸ್ಟ್ ಪ್ಲೇಸಸ್ ಏನಿದೆ ಅವೆಲ್ಲರ ಮಧ್ಯೆ ನಮ್ಮ ಹೋಮ್ ಸ್ಟೇ ಬರುತ್ತೆ. ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಆಗಿರ್ಬೋದು ಕಾಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀವಿ ಸರ್.